ಪರವಾಗಿ ನಿಲ್ಲುತ್ತಾನೆ ಗೊತ್ತಾ? ಏನು ಇವತ್ತಿನ ಪ್ರಸಂಗಾಂಶ? ದೇವರು ಯಾರ ಪರವಾಗಿ ನಿಲ್ಲುತ್ತಾನೆ ಗೊತ್ತಾ? ಲೂಕ 22:50-51 ವಚನ. ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. ಆದರೆ ಯೇಸು ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ಪ್ರಿಯ ದೇವರ ಮಕ್ಕಳೇ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತೇಳಿ ತನ್ನ ಶಿಷ್ಯಂದಿರನ್ನು ಕರ್ಕೊಂಡು ಹೋಗಿದ್ದಾರೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಂಥ ಸಮಯದಲ್ಲಿ, ಆ ಸಮಯದಲ್ಲಿ ಯೇಸು ಸ್ವಾಮಿ ಎಲ್ಲಿರ್ತಾರೆ ಅಂತ ಯೂದನಿಗೆ ಗೊತ್ತು. ಹಾಗಾಗಿ ಯೂದನು ಯೇಸುವನ್ನು ಹಿಡ್ಕೊಡ್ಬೇಕಂತೇಳಿ ಯೂದನ ಏನು ಮಾಡ್ತಾ ಇದ್ದಾನೆ? ಮಹಾಯಾಜಕರನ್ನ, ಸಭೆ ಹಿರಿಯರನ್ನು, ಸೈನಿಕರನ್ನು, ದೇವಾಲಯದ ಕಾವಲಿನ ದಳವಾಯಿಗಳನ್ನು ಅಂದರೆ ಆಳುಗಳನ್ನು ಕರ್ಕೊಂಡು ಒಂದು ಜನರ ಗುಂಪು ಮಾಡಿಕೊಂಡು, ಒಂದು ಟೀಮ್ ಮಾಡಿಕೊಂಡು ಯೇಸುವಿನ ಬಳಿಗೆ ಯೂದನು ಹೋಗಿದ್ದಾನೆ. ಯೇಸುವಿನ ಬಳಿಗೆ ಹೋಗುವಾಗ ಅಲ್ಲಿ ಇರ್ತಕ್ಕಂಥ ಯೇಸುವಿನ ಜೊತೆ ಇರ್ತಕ್ಕಂಥ ಶಿಷ್ಯಂದಿರು ಆ ಸನ್ನಿವೇಶವನ್ನು ನೋಡುವಾಗ, ಆ ಪರಿಸ್ಥಿತಿಯನ್ನು ನೋಡಿ ಗಮನಿಸಿ ಅವ್ರಿಗೆ ಗೊತ್ತಾಗುತ್ತೆ ಯೇಸುವನ್ನು ಹಿಡಿಲಿಕ್ಕೆ ಇವರೆಲ್ಲರೂ ಬಂದಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಆ ಪರಿಸ್ಥಿತಿಯನ್ನು ನೋಡಿ ಗಮನಿಸಿದಂಥ ಶಿಷ್ಯಂದಿರು, ಅವರಲ್ಲಿ ಒಬ್ಬನು, ಯಾರು? ಅವರಲ್ಲಿ ಒಬ್ಬನು ಪೇತ್ರನು ಏನು ಮಾಡ್ತಾ ಇದ್ದಾನೆ? ಈಗ ಕತ್ತಿಯನ್ನು ತೆಗೆದುಕೊಂಡು ಮಹಾಯಾಜಕನ ಆಳಿನ ಕಿವಿಯನ್ನು ಕತ್ತರಿಸಿ ಹಾಕಿದ್ದಾನೆ. ಕತ್ತರಿಸಿ ಹಾಕುವಾಗ ಯೇಸು ಸ್ವಾಮಿ ಇಷ್ಟಕ್ಕೆ ಬಿಡ್ರಿ ಅಂತ ಹೇಳಿದರು. ಇದನ್ನ ಜಗಳನ ದೊಡ್ಡದು ಮಾಡಬೇಡ್ರಿ, ಮುಂದುವರಿಸ್ಬೇಡ್ರಿ ಅಂತ ಹೇಳಿ ಇಷ್ಟಕ್ಕೆ ಬಿಡಿರಿ ಅಂತ ಹೇಳಿ ಆ ಕಿವಿಯನ್ನು ತೆಗೆದುಕೊಂಡು ಅದನ್ನು ಮುಟ್ಟಿ ಆ ಆಳಿನ ಕಿವಿಗೆ ಇಟ್ಟು ಯೇಸು ಸ್ವಾಮಿ ಆ ಕಿವಿಯನ್ನು ಮುಟ್ಟಿ ಆತನಿಗೆ ಇಟ್ಟು ದೇವರು ಆ ಆಳಿನ ಕಿವಿಯನ್ನು ವಾಸಿ ಮಾಡಿ ಗುಣಪಡಿಸಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈಗ ಹೇಳ್ರಿ, ಯೇಸು ಸ್ವಾಮಿ ಯಾರ ಪರವಾಗಿ ನಿಲ್ತಾ ಇದ್ದಾರೆ? ಆ ಆಳಿನ ಪರವಾಗಿ ನಿಲ್ತಾ ಇದ್ದಾರೆ. ಯೇಸು ಸ್ವಾಮಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಆ ಆಳಿಗೆ, ಮಹಾಯಾಜಕನ ಆಳಿಗೆ. ಅಂದರೆ ದೇವಾಲಯದ ಕಾವಲಿನ ದಳವಾಯಿಗಳು ಅಂದರೆ ಆಳು, ಆ ಒಂದು ಮಹಾಯಾಜಕನ ಆಳಿಗೆ ಯೇಸುಸ್ವಾಮಿ ಏನು ಮಾಡ್ತಿದ್ದಾರೆ? ಸಪೋರ್ಟ್ ಮಾಡ್ತಿದ್ದಾರೆ. ಯೇಸುಸ್ವಾಮಿ ಯಾರ ಪಕ್ಷ ಇದ್ದಾರೆ? ಆ ಆಳಿನ ಪಕ್ಷವಾಗಿ ಯೇಸುಸ್ವಾಮಿ ನಿಂತಿದ್ದಾರೆ. ಹಲ್ಲೆಲೂಯಾ. ಪೇತ್ರನು ಯೇಸುಸ್ವಾಮಿ ಕಡೆ ಇದ್ದಾನೆ. ಯೇಸುಸ್ವಾಮಿ ಟೀಮು ಯೇಸುಸ್ವಾಮಿ ಜೊತೆಗೆ ಇದ್ದಾನೆ. ಆದರೂ ಕೂಡ ಯೇಸುಸ್ವಾಮಿ ಏನು ಮಾಡಿದರು? ಆ ಆಳಿನ ಪರವಾಗಿ ನಿಂತಿದ್ದಾರೆ. ಆ ಆಳಿನ ಪರವಾಗಿ ಸಪೋರ್ಟ್ ಮಾಡಿದ್ದಾರೆ. ಆ ಆಳಿನ ಪರವಾಗಿ ನಿಂತು ದೇವರು ಅವನ ಕಿವಿಯನ್ನು ಮುಟ್ಟಿ ವಾಸಿ ಮಾಡಿದ್ದಾರೆ. ಹಲ್ಲೆಲೂಯಾ. ಓಕೆ, ಯಾಕೆ ಯೇಸು ಸ್ವಾಮಿ ಆ ಮಹಾಯಾಜಕನ ಆಳಿನ ಪರವಾಗಿ ನಿಂತ್ಕೊಂಡ್ರು? ಯಾಕೆ ಯೇಸು ಸ್ವಾಮಿ ಆ ಮಹಾಯಾಜಕನ ಆಳಿನ ಒಂದು ಪಕ್ಷ ನಿಂತ್ಕೊಂಡ್ರು? ಯಾಕೆ ಯೇಸು ಸ್ವಾಮಿ ಆ ಮಹಾಯಾಜಕನ ಆಳಿಗೆ ಸಪೋರ್ಟು ಮಾಡಿದರು? ಯಾಕೆ ಅಂತ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಯಾಕೆ ಅಂತೇಳಿ ಅಂದರೆ, ಪೇತ್ರನು ಕತ್ತಿಯನ್ನು ತೆಗೆದುಕೊಂಡು ಆ ಮಹಾಯಾಜಕನ ಆಳಿನ ಕಿವಿಯನ್ನು ಕತ್ತರಿಸಿ ಹಾಕಿದ್ದಾನೆ. ಸೊ ಅದರಿಂದ ಆ ಮಹಾಯಾಜಕನ ಆಳು, ಆ ವ್ಯಕ್ತಿ ಗಾಯದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ, ಬಾಧೆಯಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ಕಣ್ಣೀರಿನಲ್ಲಿದ್ದಾನೆ. ಈ ಎಲ್ಲ ಪರಿಸ್ಥಿತಿಯನ್ನು ನನ್ನ ದೇವರು ನೋಡಿದರು, ನನ್ನ ಯೇಸು ಸ್ವಾಮಿ ನೋಡಿದರು. ಅವನು ಗಾಯ ಹೊಂದಿದ್ದು, ಅವನು ನೋವಿನಲ್ಲಿರೋದು, ಅವನು ದುಃಖದಲ್ಲಿರೋದು, ಅವನ ಬಾಧೆಯಲ್ಲಿರೋದು ನನ್ನ ದೇವರ ಆ ಪರಿಸ್ಥಿತಿಯನ್ನು ನೋಡಿ ಆತನು ಮನಮರುಗಿ, ಆತನು ಕನಿಕರಿಸಿ ದೇವರೇನು ಮಾಡಿದರು? ಅವನ ಕಿವಿಯನ್ನು ಮುಟ್ಟಿ ವಾಸಿ ಮಾಡಿ ಅವನ ಪರವಾಗಿ ನಿಂತಿದ್ದಾರೆ. ಮನಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ಎಲ್ಲರೂ
ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಪ್ರಿಯ ದೇವರ ಮಕ್ಕಳೇ, ಇದರಿಂದ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಆತ್ಮೀಯ ವಿಷಯ ಏನಪ್ಪ ಅಂದರೆ, ಒಂದು ಆತ್ಮೀಯ ಸಂಗತಿ ಏನು ಅಂತೇಳಿ ಅಂದರೆ, ದೇವರಿಗೆ ಸ್ತೋತ್ರ, ನಮ್ಮ ದೇವರು, ನಾನು ನೀನು ನಂಬಿರುವ ದೇವರು, ನಾನು ನೀನು ಆರಾಧಿಸುವ ದೇವರು, ಆತನು ಗಾಯ ಮಾಡುವವರ ಪರವಾಗಿ ನಿಲ್ಲಲ್ಲ, ಗಾಯ ಹೊಂದಿದವರ ಪರವಾಗಿ ಆತ ನಿಲ್ಲುತ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಯೇಸುಸ್ವಾಮಿ ಯಾರ ಪರವಾಗಿ ನಿಲ್ತಾರೆ ಅಂತ. ಇದರಿಂದ ನಾವು ತಿಳಿದುಕೊಳ್ಳುವಂಥ ವಿಷಯ ಏನಂದ್ರೆ, ನೋವು ಮಾಡುವವರ ಪರವಾಗಿ ನನ್ನ ದೇವರು ನಿಲ್ಲಲ್ಲ, ನೋವು ಪಡುವವರ ಪರವಾಗಿ ನನ್ನ ದೇವರು ನಿಲ್ಲುತ್ತಾನೆ. ಹಿಂಸೆ ಮಾಡುವವರ ಪರವಾಗಿ ನನ್ನ ದೇವರು ನಿಲ್ಲಲ್ಲ, ಹಿಂಸೆ ಪಡುವವರ ಪರವಾಗಿ ನನ್ನ ದೇವರು ನಿಲ್ಲುತ್ತಾನೆ. ಕಣ್ಣೀರು ಭರಿಸುವವರ ಪರವಾಗಿ ನನ್ನ ದೇವರು ನಿಲ್ಲಲ್ಲ, ಕಣ್ಣೀರು ಸುರಿಸುವವರ ಪರವಾಗಿ ನನ್ನ ದೇವರು ನಿಲ್ಲುತ್ತಾನೆ. ದುಃಖ ಬಾಧೆ ಪಡಿಸುವವರ ಪರವಾಗಿ ನನ್ನ ದೇವರು ನಿಲ್ಲಲ್ಲ, ದುಃಖ ಬಾಧೆ ಪಡುವವರ ಪರವಾಗಿ ನನ್ನ ದೇವರು ನಿಲ್ಲುವವರಾಗಿದ್ದಾರೆ. ಯಾರ ಪರವಾಗಿ ನಮ್ಮ ದೇವರು ನಿಲ್ತಾರೆ? ಯಾರ ಪರವಾಗಿ? ಪೇತ್ರನ್ ಯಾರ ಕಡೆ ಇದ್ದ? ಯೇಸುಸ್ವಾಮಿ ಟೀಮು, ಯೇಸುಸ್ವಾಮಿ ಜೊತೆಲೇ ಇದ್ದಾನೆ. ಆದರೆ ನನ್ನ ದೇವರು ನ್ಯಾಯಸ್ಥಾಪಕನು, ನನ್ನ ದೇವರು ಮನಮರುಗುವ ದೇವರು, ನಮ್ಮ ದೇವರು ಕರುಣೆಯುಳ್ಳ ದೇವರು. ಈ ದಿನ ಈ ಸಮಯದಲ್ಲಿ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ಮಗನೇ, ಪ್ರಿಯ ಮಗಳೇ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿನ್ನ ಜೊತೆ ಮಾತಾಡ್ತಾ ಇರೋದು. ನೀನು ಸಹ ಆ ವ್ಯಕ್ತಿಯ ಹಾಗೆ ಯಾವುದೋ ಒಂದು ಬಾಧೆಯಲ್ಲಿ ಇದ್ದೀಯಾ? ನೀನು ಸಹ ಯಾವುದೋ ಒಂದು ವಿಷಯದಲ್ಲಿ ದುಃಖ ಪಡ್ತಾ ಇದೆಯಾ? ಯಾವುದೋ ಒಂದು ವಿಷಯದಿಂದ ಕಣ್ಣೀರು ಸುರಿಸ್ತಾ ಇದೆಯಾ? ಯಾವುದೋ ಒಂದು ವ್ಯಕ್ತಿಯಿಂದ ನೀನು ಸಹ ನೋವಿನಲ್ಲಿ ಜೀವಿಸ್ತಾ ಇದೆಯಾ? ಅಥವಾ ಯಾವುದೋ ಒಂದು ವಿಷಯದಲ್ಲಿ ಜಾಮೀನಾಗಿ ಮನುಷ್ಯರಿಂದ ಮೋಸ ಹೋಗಿ ದುಃಖ ಪಡ್ತಾ ಇದೆಯಾ? ಇನ್ನು ಕೆಲವು ಜನರು ಯಾವುದೋ ಒಂದು ನೀನು ಗೊತ್ತಿಲ್ದಲೋ ಮಾಡಿದಂಥ ತಪ್ಪುಗಳಿಗೆ ಫೋಟೋಸು, ವಿಡಿಯೋಸು, ರೆಕಾರ್ಡಿಂಗ್ಸು ತೋರಿಸಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ, ಹಿಂಸೆ ಮಾಡ್ತಾ ಇದ್ದಾರಾ, ಟಾರ್ಚರ್ ಮಾಡ್ತಾ ಇದ್ದಾರಾ. ಅದರಿಂದ ನಿನ್ನ ಹೃದಯ ಗಾಯ ಆಗಿ ನೀನು ದುಃಖದಲ್ಲಿ ಇದೆಯಾ, ನೋವಿನಲ್ಲಿ ಜೀವಿಸ್ತಾ ಇದೆಯಾ? ಇನ್ನು ನೀನು ಸ್ಕೂಲ್ಗೆ ಹೋಗುವಂಥ ಸ್ಥಳದಲ್ಲಿ, ಇನ್ನು ಕಾಲೇಜ್ಗೆ ಹೋಗುವಂಥ ಸ್ಥಳದಲ್ಲಿ, ನೀನು ಆಫೀಸಿಗೆ ಕೆಲಸಕ್ಕೆ ಹೋಗುವಂಥ ಸ್ಥಳದಲ್ಲಿ, ಅಥವಾ ನೀನು ದುಡಿಮೆ ಮಾಡಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಹೋಗುವಂಥ ಆ ಸ್ಥಳದಲ್ಲಿ ಕೆಲವು ಜನರು, ನಿಮ್ಮ ಸ್ನೇಹಿತರು, ನಿಮ್ಮ ಆಫೀಸ್ ಸ್ಟಾಫ್, ಈಗ ಅವರು ನಿಮ್ಮನ್ನು ಬಾಧೆ ಪಡಿಸ್ತಾ ಇದ್ದಾರಾ? ಬಾಧೆಯಲ್ಲೇ ಇದ್ದೀರಾ? ಅವರ ಮಾತುಗಳಿಂದ, ಅವರ ಕಾರ್ಯಗಳಿಂದ ನಿಮಗೆ ದುಃಖ ಆಗ್ತಾ ಇದೆಯಾ? ನೀವು ನೋವಿನಲ್ಲಿ ಇದ್ದೀರಾ? ಅದರಿಂದ ನಿಮ್ಮ ಮನಸ್ಸು ಮುರಿದೋಗಿ ನಿಮ್ಮ ಹೃದಯ ಗಾಯವಾಗಿದೆಯಾ? ಇನ್ನು ಮಕ್ಕಳು ಮದುವೆ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ ಶತ್ರುಗಳು, ವಿರೋಧಿಗಳು ನಿಮಗೆ ಅಡ್ಡಿಪಡಿಸ್ತಾ ಇದ್ದಾರಾ? ನೀವು ಮನೆ ಕಟ್ಟಲಿಕ್ಕೆ ಅಡ್ಡಿಪಡಿಸ್ತಾ ಇದ್ದಾರಾ? ಇದು ನಮ್ಮ ಜಾಗ, ಇದು ನಮ್ಮ ಜಾಗದಲ್ಲಿ ನೀವು ಕಟ್ಟಿದಿರಿ, ಗೋಡೆನ ಬೀಳಿಸ್ರಿ ಅಂತೇಳಿ ನಿಮ್ಮ ಮೇಲೆ ಜಗಳ ಮಾಡುತ್ತಾ ನಿಮಗೆ ಹಿಂಸೆ ಪಡಿಸ್ತಾ ಇದ್ದಾರಾ? ಹಿಂಸೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ? ಇನ್ನು ತಂದೆ ತಾಯಿಗಳಿಂದ ನೀವು ನೋವು ಅನುಭವಿಸ್ತಾ ಇದ್ದೀರಾ? ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾಕಂದರೆ ಕೆಲವ್ರು ಹೇಳ್ತಿರ್ತಾರೆ ನಮ್ಮ ತಂದೆ ತಾಯಿನೇ ನಮ್ಗೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಆ ರೀತಿ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇನ್ನು ತಂದೆ ತಾಯಿಯಿಂದನೇ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ? ಮಕ್ಕಳಿಂದನೇ ನೀವು ಬಾಧೆಯನ್ನು ಅನುಭವಿಸ್ತಾ ಇದ್ದೀರಾ? ಗಂಡನಿಂದ, ಹೆಂಡತಿಯಿಂದ ನೀವು ದುಃಖವನ್ನು ಅನುಭವಿಸ್ತಾ ಇದ್ದೀರಾ? ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ, ನಿಮಗೆ ಪರಿಚಯಸ್ಥರು ಇರುವಂಥ ಈಗ ಆತ್ಮೀಯರಿಂದ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ? ನಿಮ್ಮನ್ನು ಬೈತಾ ಇದ್ದಾರಾ, ಹೊಡಿತಾ ಇದ್ದಾರಾ, ನಿಮಗೆ ಟಾರ್ಚರ್ ಆಗ್ತಾ ಇದೆಯಾ? ಅದರಿಂದ ನೀವು ಬಾಧೆ ಪಡುತ್ತಾ ಬಾಧೆಯಲ್ಲಿದ್ದೀರಾ? ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೆ ಊಟ ಬಿಟ್ಟು, ನಿದ್ರೆ ಬಿಟ್ಟು ಈಗ ನೀವು ಚಿಂತೆಯಲ್ಲಿ, ಕಣ್ಣೀರಿನಲ್ಲಿ ಜೀವಿಸ್ತಾ ಇದ್ದೀರಾ? ಈ ಸಮಯದಲ್ಲಿ ದೇವರು ಹೇಳ್ತಾರೆ, ಅಂಥ ಪರಿಸ್ಥಿತಿಯಲ್ಲಿ ನೀನು ಸಹ ಇರುವುದಾದರೆ, ದುಃಖದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿ, ಗಾಯಗೊಂಡಂಥ ಪರಿಸ್ಥಿತಿಯಲ್ಲಿ, ಮನ ಮುರಿದಂಥ ಪರಿಸ್ಥಿತಿಯಲ್ಲಿ ನೀನು ಸಹ ಇರುವುದಾದರೆ ಈ ವಾಕ್ಯವನ್ನು ಕೇಳಿ ಈ ಸಮಯದಲ್ಲಿ ದೇವರು ಹೇಳ್ತಾರೆ, ನಿನಗೆ ನಿನ್ನ ಹೃದಯದಲ್ಲಿ ಒಂದು ಧೈರ್ಯ ಬರಲಿ.
ನಿನ್ನ ಆತ್ಮದಲ್ಲಿ ಒಂದು ಭರವಸೆ ಬರಲಿ, ನಿನ್ನ ಹೃದಯದಲ್ಲಿ ದೇವರ ಮೇಲೆ ಒಂದು ನಿರೀಕ್ಷೆ ಬರಲಿ. ಏನಂತ ಅಂದ್ರೆ, ನಾನು ಮೊರೆ ಇಡುವಾಗ ನನ್ನ ದೇವರು ಬಾಧೆ ಪಡಿಸುವವರ ಪರವಾಗಿ ನಿಲ್ಲಲ್ಲ, ಬಾಧೆ ಪಡುವವರ ಪರವಾಗಿ ಆತ ನಿಲ್ಲುತ್ತಾನೆ. ಹಾಗಾಗಿ ನಿನ್ನ ಹೃದಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ಮಗನೇ, ಪ್ರಿಯ ಮಗಳೇ, ಒಂದು ವೇಳೆ ನೀನು ಸಹ ಯಾವುದೋ ಒಂದು ವಿಷಯದಿಂದ ದುಃಖದಲ್ಲಿದೆಯಾ, ನೋವಿನಲ್ಲಿದೆಯಾ, ಬಾಧೆಯಲ್ಲಿದೆಯಾ, ಚಿಂತೆಯಲ್ಲಿದೆ, ಕಣ್ಣೀರಿನಲ್ಲಿದೆಯಾ, ಒಂದು ಧೈರ್ಯ ಇರಲಿ ನಿನ್ನ ಹೃದಯದಲ್ಲಿ. ಯಾರಾದರೂ ನಿಮ್ಮನ್ನು ತೊಂದರೆ ಪಡಿಸ್ತಾ ಇದ್ದಾರಾ, ನಿಮ್ಮನ್ನು ನೋವು ಪಡಿಸ್ತಾ ಇದ್ದಾರಾ, ಒಂದು ಧೈರ್ಯ ಇರಲಿ. ನನ್ನ ದೇವರು ಬಾಧೆ ಪಡಿಸುವವರ ಪರವಾಗಿ ನಿಲ್ಲಲ್ಲ, ದುಃಖ ಪಡಿಸುವವರ ಪರವಾಗಿ ನಿಲ್ಲಲ್ಲ, ನೋವು ಪಡಿಸುವವರ ಪರವಾಗಿ ನಿಲ್ಲಲ್ಲ, ನೋವು ಪಡುವವರ ಪರವಾಗಿ ನಿಲ್ಲುತ್ತಾನೆ, ಬಾಧೆ ಪಡುವವರ ಪರವಾಗಿ ನಿಲ್ಲುತ್ತಾನೆ, ಕಣ್ಣೀರು ಸುರಿಸುವವರ ಪರವಾಗಿ ನಿಲ್ಲುತ್ತಾನೆ, ನನ್ನ ಪರವಾಗಿ ನಿಲ್ಲುತ್ತಾನೆ, ನಿನ್ನ ಪರವಾಗಿ ಆತನು ನಿಲ್ಲುವಾತನಾಗಿದ್ದಾನೆ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರೋನು. ಈ ದಿನ ಒಂದೊಳ್ಳೆ ನೀನು ಯಾವುದೋ ನೋವಿನಲ್ಲಿದ್ದರೆ ದೇವ್ರು ನಿನ್ನ ಜೊತೆ ಇದ್ದಾನೆ. ಇವತ್ತು ನೀನು ಯಾವುದೋ ಒಂದು ಬಾಧೆಯಲ್ಲಿ ನೀನಿದೆಯಾ, ದೇವ್ರು ನಿನ್ನ ಜೊತೆ ಇದ್ದಾನೆ. ಯಾವುದೋ ಒಂದು ವಿಷಯದಲ್ಲಿ ನೀನು ಕಣ್ಣೀರಿಡ್ತಾ ಇದೆಯಾ, ದೇವ್ರು ನಿನ್ನ ಪರವಾಗಿ ನಿಲ್ತಾನೆ. ಯಾರೋ ವ್ಯಕ್ತಿಗಳು ನಿನ್ನನ್ನು ಟಾರ್ಚರ್ ಮಾಡ್ತಾ ಇದ್ದಾರಾ, ಹಿಂಸೆ ಮಾಡ್ತಾ ಇದ್ದಾರಾ, ದೇವ್ರು ನಿನ್ನ ಪರವಾಗಿ ನಿಲ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಬೈಬಲಲ್ಲಿ ಸಹ ನಾವು ನೋಡುವುದಾದರೆ, ಓಕೆ, ಯೋಸೇಫನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಆದಿಕಾಂಡ ಬರೆದ ಪುಸ್ತಕದಲ್ಲಿ ಯೋಸೇಫನ ಕುರಿತಾಗಿ ನಾವು ನೋಡುವಾಗ, ಯೋಸೇಫನಿಗೆ ಹತ್ತಿರದವರೇ, ಸ್ವಂತದವರೇ, ಹೇಳ್ಬೇಕಂದ್ರೆ ಮನೆಯಲ್ಲಿರುವವರೇ, ಅಣ್ಣಂದಿರೇ ಏನು ಮಾಡಿದ್ರು? ಯೋಸೇಫನನ್ನು ಬೈತಾ ಇದ್ರು, ಹೊಡಿತಾ ಇದ್ರು, ಯೋಸೇಫನನ್ನು ದ್ವೇಷ ಮಾಡ್ತಾ ಇದ್ರು. ಯೋಸೇಫನನ್ನು ಏನು ಮಾಡಿದ್ರು? ಅವರು ಗುಂಡಿಯಲ್ಲಿ ಹಾಕಿದ್ರು, ಪರದೇಶಕ್ಕೆ ಮಾರಿಬಿಟ್ರು, ಅವನನ್ನು ನೋವು ಪಡಿಸಿದ್ರು, ಬಾಧೆ ಪಡಿಸಿದ್ರು, ಅವನನ್ನು ಗಾಯಪಡಿಸಿದ್ರು. ನೋಡ್ರಿ, ಕೆಲವ್ರು ಹೇಳ್ತಾರೆ, ಯಾರಾದರೂ ಏನಾದರೂ ಅಂದರೆ, ಅಯ್ಯೋ ಅವರೇನು ನಮಗೆ ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ದೂರದವ್ರು ಅವ್ರು ಏನಾದರೂ ಅಂದ್ರೆ ನಿಲ್ಬಿಡ್ರಿ, ನೋ ಪ್ರಾಬ್ಲಮ್. ಆದರೆ ಸ್ವಂತದವರೇ ಇಂಥ ಮಾತು ಅಂದ್ಬಿಟ್ರಲ್ಲ, ಅದಕ್ಕೆ ಮನಸ್ಸು ತುಂಬ ನೋವಾಯ್ತು. ಅದರರ್ಥ ನಮ್ಮ ಹತ್ತಿರದವರೇ ಏನಾದರೂ ಅನ್ನುವಾಗ ಅದು ತುಂಬ ನೋವಾಗುತ್ತೆ. ನಾನಂತೀನಿ, ದೂರದಲ್ಲಿರೋರನ್ನ ಅನ್ನಲಿ, ಹತ್ತಿರದಲ್ಲಿರೋರನ್ನ ಅನ್ನಲಿ, ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಆರಾಮಾಗಿರ್ರಿ. ಓಕೆ, ಇಲ್ಲಿ ಯೋಸೇಫನಿಗೆ ಸ್ವಂತದವರೇ, ಹತ್ತಿರದವರೇ, ಮನೆಯಲ್ಲಿರುವವರೇ ಏನು ಮಾಡ್ತಿದ್ದಾರೆ? ದ್ವೇಷ ಮಾಡ್ತಿದ್ದಾರೆ, ಬೈತಾ ಇದ್ದಾರೆ, ಗುಂಡಿಯಲ್ಲಿ ಹಾಕಿದ್ರು, ಈಗ ಪರದೇಶಕ್ಕೆ ಮಾರಿಬಿಟ್ರು, ನೋವು ಪಡಿಸಿದ್ರು, ಗಾಯಪಡಿಸಿದ್ರು. ಗಾಯಪಡಿಸುವಾಗ ಯೋಸೇಫನ್ ಏನು ಮಾಡ್ದ? ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ. ಇದರಿಂದ ಅವನ ಮನಸ್ಸು ಏನಾಗಿದೆ? ದುಃಖದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ. ಅಯ್ಯೋ, ಒಡ ಹುಟ್ಟಿದ ಅಣ್ಣಂದಿರೇ, ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣಂದಿರೇ ನನಗೆ ಯಾವ ರೀತಿಯಾಗಿ ನೋವು ಪಡಿಸ್ತದಾರಲ್ವಾ, ದುಃಖ ಪಡಿಸ್ತದಾರಲ್ವಾ, ಕಣ್ಣೀರು ಬರುವಂತೆ ಮಾಡ್ತಿದ್ರಲ್ವಾ. ಅಣ್ಣ ಪ್ಲೀಸ್ ಈ ರೀತಿ ಮಾಡಬೇಡ್ರಿ ಅಂದರೂ ಕೂಡ ಅವ್ರಿಗೆ ಸ್ವಲ್ಪ ಕೂಡ ಕರುಣೆ ಇಲ್ವಲ್ಲ ಅಂತೇಳಿ ಯೋಸೇಫನು ಏನು ಮಾಡ್ತಿದ್ದಾನೆ? ದುಃಖದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ, ಬಾಧೆಯಲ್ಲಿದ್ದಾನೆ, ಕಣ್ಣೀರಿನಲ್ಲಿದ್ದಾನೆ. ಪ್ರಿಯರೇ, ಈ ಎಲ್ಲ ಪರಿಸ್ಥಿತಿಯನ್ನು ನನ್ನ ದೇವರು ನೋಡಿದರು. ಈ ಎಲ್ಲ ಪರಿಸ್ಥಿತಿಯನ್ನು ನನ್ನ ದೇವರು ನೋಡಿದರು. ಈ ಎಲ್ಲ ಪರಿಸ್ಥಿತಿಯನ್ನು ನನ್ನ ದೇವರು ನೋಡಿ ಹಿಂಸೆ ಪಡಿಸಿದ, ಬಾಧೆ ಪಡಿಸಿದ, ಗಾಯಪಡಿಸಿದ, ನೋವು ಪಡಿಸಿದ ಯೋಸೇಫನ ಅಣ್ಣಂದಿರ ಪರವಾಗಿ ನಿಲ್ಲಲಿಲ್ಲ. ಬದಲಾಗಿ ಹಿಂಸೆ ಪಟ್ಟ, ಗಾಯಪಟ್ಟ, ನೋವು ಪಟ್ಟ, ದುಃಖಪಟ್ಟ ಯೋಸೇಫನ ಪರವಾಗಿ ನಿಂತು ದೇವರು ಯೋಸೇಫನಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹತ್ತಿರದವರೇ ದುಃಖಪಡಿಸಿದ್ರು, ದೂರದವರೇ ದುಃಖಪಡಿಸಿದ್ರು, ನನ್ನ ದೇವರು ಮಾತ್ರ ದುಃಖ ಪಡುವವರ ಪಕ್ಷನೇ ಆತನು ನಿಲ್ಲುವಾತನಾಗಿದ್ದಾನೆ.
ಇವತ್ತಿನ ಪ್ರಸಂಗಾಂಶ ಏನು? ದೇವರು ಯಾರ ಪರವಾಗಿ ನಿಲ್ತಾನೆ ಗೊತ್ತಾ? ಯೇಸು ಸ್ವಾಮಿ ಯಾರ ಪರವಾಗಿ ನಿಲ್ತಾನೆ ಗೊತ್ತಾ? ಯಾರ ಪರವಾಗಿ ನಿಲ್ತಾರೆ? ಹೌದು, ಬಾಧೆ ಪಡಿಸೋರ ಪರವಾಗಿ ನಿಲ್ಲಲ್ಲ, ಬಾಧೆ ಪಡುವರ ಪರವಾಗಿ ನನ್ನ ದೇವರು ನಿಲ್ಲುವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇನ್ನು ನಾವು ಬೈಬಲಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೈಬಲಲ್ಲಿ ನಾವು ನೋಡುವಾಗ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಅನ್ನಳು ಮತ್ತು ಪೆನಿನ್ನಳು ಇವರಿಬ್ರು ಅಕ್ಕ ತಂಗಿಯರು ಇವರಿಬ್ರು. ಆದರೆ ಪರಿಸ್ಥಿತಿ ಏನಂದರೆ, ಪೆನಿನ್ನಳಿಗೆ ಮಕ್ಕಳಾಗಿದ್ದಾರೆ, ಅನ್ನಳಿಗೆ ಮಕ್ಕಳು ಆಗಿಲ್ಲ. ಸೊ ಆ ರೀತಿಯಾಗಿರುವಾಗ ಪೆನಿನ್ನಳು ಏನು ಮಾಡ್ತಾ ಇದ್ದಾಳೆ? ಅನ್ನಳಿಗೆ ಚುಚ್ಚಿ ಮಾತಾಡ್ತಾ ಇದ್ದಾಳೆ. ಮನಸ್ಸು ನೋವಾಗುವಂಥ ರೀತಿಯಲ್ಲಿ, ಮನಸ್ಸು ಗಾಯವಾಗುವಂಥ ರೀತಿಯಲ್ಲಿ, ನೀನು ಬಂಜೆ, ನಿನಗೆ ಮಕ್ಕಳಿಲ್ಲ ಅಂತ ಏನು ಮಾಡ್ತಿದ್ದಾಳೆ? ಅನ್ನಳನ್ನು ಗಾಯಪಡಿಸಿ ಮಾತಾಡ್ತಾ ಇದ್ದಾಳೆ. ನನ್ನ ಮಕ್ಕಳನ್ನ ಮುಟ್ಬೇಡ, ನನ್ನ ಮಕ್ಕಳನ್ನ ಎತ್ಕೋಬೇಡ, ನೀನು ನನ್ನ ಮಕ್ಕಳ ಜೊತೆ ಆಟ ಆಡಬೇಡ ಅಂಥೇಳಿ ಏನು ಮಾಡ್ತಿದ್ದಾಳೆ? ಅನ್ನಳಿಗೆ ಚುಚ್ಚಿ ಮಾತಾಡ್ತಾ ಇದ್ದಾಳೆ. ನಿನಗೇನು ಗೊತ್ತು ಮಕ್ಕಳಿಗೆ ಯಾವ ರೀತಿಯಾಗಿ? ನಿನಗೆ ಮಕ್ಕಳಾದ್ರಲ್ವ ನಿನಗೆ ಗೊತ್ತಾಗೋದು. ನೀನು ಬಂಚೆ, ನಿನಗೇನು ಗೊತ್ತಾಗಲ್ಲ. ಮಕ್ಕಳನ್ನ ಯಾವ ರೀತಿ ಲಾಲನೆ ಮಾಡಬೇಕು, ಮಕ್ಕಳು ಯಾವ ರೀತಿಯಾಗಿ ಪೋಷಣೆ ಮಾಡಬೇಕಂತ ನಿನಗೆ ಗೊತ್ತಿಲ್ಲ. ಮಕ್ಕಳನ್ನ ನೀನು ಮುಟ್ಬೇಡ, ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ನೀನು ಬಂಚೆ, ನಿನಗೆ ಮಕ್ಕಳಿಲ್ಲ ಅಂತ ಪೆನಿನ್ನಳು ಅನ್ನಳನ್ನು ಏನು ಮಾಡ್ತಿದ್ದಾಳೆ? ನೋವು ಪಡಿಸ್ತದಾಳೆ, ಗಾಯ ಪಡಿಸ್ತದಾಳೆ. ಇದರಿಂದ ಮನನೊಂದ ಅನ್ನಳು ಕಣ್ಣೀರಿನಲ್ಲಿದ್ದಾಳೆ, ದುಃಖದಲ್ಲಿ ಇದ್ದಾಳೆ, ನೋವಿನಲ್ಲಿದ್ದಾಳೆ, ಬಾಧೆಯಲ್ಲಿದ್ದಾಳೆ. ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಪ್ಪ ದೇವರೇ, ಈ ದಾಸಿಯ ದುಃಖವನ್ನು ಪರಾಂಬರಿಸು, ಈ ದಾಸಿಯ ದುಃಖವನ್ನು ಪರಾಂಬರಿಸು ಅಂತ ದೇವರಿಗೆ ಕಣ್ಣೀರಿನಿಂದ ಮೊರೆ ಇಡ್ತಾ ಇದ್ದಾಳೆ. ಈ ಎಲ್ಲ ಪರಿಸ್ಥಿತಿಯನ್ನು ನಮ್ಮ ದೇವರು ನೋಡಿದ್ರು. ಈ ಎಲ್ಲ ಒಂದು ಕಾರ್ಯಗಳನ್ನು, ಈ ಎಲ್ಲ ಸಿಚುವೇಶನ್ಸನ್ನು ಪರಲೋಕದಿಂದ ನನ್ನ ದೇವರು ದೃಷ್ಟಿಸಿದರು. ಈ ಎಲ್ಲ ಪರಿಸ್ಥಿತಿಯನ್ನು ನೋಡುವಾಗ ತನ್ನ ಮಾತುಗಳಿಂದ, ತನ್ನ ಕಾರ್ಯಗಳಿಂದ ನೋವು ಪಡಿಸಿದ, ಬಾಧೆ ಪಡಿಸಿದ, ಚುಚ್ಚಿ ಮಾತಾಡಿದ ಪೆನಿನ್ನಳ ಪರವಾಗಿ ನಿಲ್ಲಲಿಲ್ಲ ನನ್ನ ದೇವರು. ಬದಲಾಗಿ ದುಃಖದಲ್ಲಿದ್ದ, ಅವಮಾನದಲ್ಲಿದ್ದ, ನೋವಿನಲ್ಲಿದ್ದ, ಬಾಧೆಯಲ್ಲಿದ್ದ ಅನ್ನಳ ಪರವಾಗಿ ನಿಂತು ದೇವರು ಆಕೆಗೆ ಪುತ್ರ ಸಂತಾನವನ್ನು ಅನುಗ್ರಹಿಸಿ ದೇವರು ಆಕೆಗೆ ಬಾಧೆಯಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಅನ್ನಳ ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದೆ ನೀನು. ಅನ್ನಳ ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದೆ ನೀನು. ನೀನೊಂದು ಮಾತು ಹೇಳಿದರೆ ಅದೇ ನನಗೆ ಸಾಕು ಒಡೆಯ. ನೀನೊಂದು ಮಾತು ಹೇಳಿದರೆ ಅದೇ ನನಗೆ ಸಾಕು ಒಡೆಯ. ಏಸಪ್ಪ ಏಸಪ್ಪ, ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ, ಈ ಹೃದಯದಲ್ಲಿ ನೀ ಬಾರಪ್ಪ. ಚಿಂತೆ ಕಷ್ಟಗಳಿಂದ ಈ ಜೀವ ಬಳಲಿ ಹೋಯಿತು ದೇವ. ಚಿಂತೆ ಕಷ್ಟಗಳಿಂದ ಈ ಜೀವ ಬಳಲಿ ಹೋಯಿತು ದೇವ. ಅಲ್ಲೆಲಿಯ ಅಲ್ಲೆಲಿಯ. ಅನ್ನಳ ಪ್ರಾರ್ಥನೆಯನ್ನು ಕೇಳಿ ದೇವ್ರೇನು ಮಾಡಿದ್ರು? ಆಕೆಯ ದುಃಖದಿಂದ, ನೋವಿನಿಂದ, ಕಣ್ಣೀರಿಂದ ಪೆನಿನ್ನಳ ಪರವಾಗಿ ದೇವ್ರು ನಿಲ್ಲಿಲ್ಲ, ಅನ್ನಳ ಪರವಾಗಿ ನಿಂತರು. ಯಾಕೆ? ಅನ್ನಳು ನೋವಿನಲ್ಲಿದ್ಲು, ಬಾಧೆಯಲ್ಲಿದ್ಲು, ದುಃಖದಲ್ಲಿದ್ಲು. ಪ್ರಿಯ ದೇವ್ರ ಮಕ್ಕಳೇ, ಈ ಸಮಯದಲ್ಲಿ ನೀವು ಸಹ ಯಾವುದೇ ದುಃಖದಲ್ಲಿ, ಬಾಧೆಯಲ್ಲಿ ಒಂದು ವೇಳೆ ಈ ಆರಾಧನೆಗೆ ಅಟೆಂಡ್ ಆಗಿರ್ಬೋದು, ನನ್ನ ದೇವ್ರು ಹೇಳ್ತಾರೆ, ನೀನು ದುಃಖದಲ್ಲಿದೆಯಾ, ನಾನು ನಿನ್ನ ಪರವಾಗಿದ್ದೇನೆ, ನಾನು ನಿನ್ನ ಪಕ್ಷ ಇದ್ದೇನೆ, ನಾನು ನಿನಗೆ ಸಪೋರ್ಟ್ ಮಾಡ್ತೇನೆ, ಧೈರ್ಯವಾಗಿರು, ಕಣ್ಣೀರು ಒರೆಸ್ಕೋ, ಚಿಂತೆ ಬಿಡು, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಒಂದ್ಸರಿ ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಮಾಡಿ, ಓಕೆ, ಪ್ರೈಸ್ ದ ಲಾರ್ಡ್ ಅಕ್ಕ, ಪ್ರೈಸ್ ದ ಲಾರ್ಡ್ ಅಣ್ಣ. ಇವತ್ತು ನೀವು ಯಾವುದೇ ದುಃಖದಲ್ಲಿದ್ದರೂ,
ಬಾಧೆಯಲ್ಲಿ ಇದ್ರು, ನೋವಿನಲ್ಲಿ ಇದ್ರು, ಚಿಂತೆಯಲ್ಲಿದ್ರು, ಚಿಂತೆ ಮಾಡಬೇಡ. ನಾವು ಆರಾಧಿಸುವ ದೇವರು, ನೀನು ಆರಾಧಿಸುವ ದೇವರು ನಿನ್ನ ಪರವಾಗಿ ನಿಲ್ಲುತ್ತಾನೆ. ಎಷ್ಟು ಜನರಿಗೆ ಧೈರ್ಯ ಇದೆ, ನನ್ನನ್ನು ಯಾರೇ ನೋವು ಪಡಿಸಿದ್ರು, ದುಃಖ ಪಡಿಸಿದ್ರು, ಯೇಸು ಸ್ವಾಮಿ ಅವ್ರ ಪಾರ್ಟಿ ಇಲ್ಲ. ಯಾರ ಪಾರ್ಟಿ? ದುಃಖ ಪಡುವವರ ಪಾರ್ಟಿ. ನಮ್ಮ ದೇವರು ಯಾವ ಪಕ್ಷ? ದುಃಖದಲ್ಲಿ ಇರುವವರ ಪಕ್ಷ ನಿಲ್ಲುತ್ತಾನೆ, ನೋವಿನಲ್ಲಿ ಇರುವವರ ಪಕ್ಷ ನಿಲ್ಲುತ್ತಾನೆ, ಕಣ್ಣೀರು ಸುರಿಸೋರ ಪಕ್ಷದಲ್ಲಿ ಇರುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನೋಡ್ರಿ, ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪೇತ್ರನು ಯಾರ ಪರವಾಗಿದ್ದಾನೆ? ಯೇಸು ಸ್ವಾಮಿ ಪರವಾಗಿದ್ದಾನೆ. ಯೇಸು ಸ್ವಾಮಿ ಟೀಮಲ್ಲಿದ್ದಾನೆ. ಯೇಸು ಸ್ವಾಮಿ ಇದ್ರೆ ಯೇಸು ಸ್ವಾಮಿ ಜೊತೆಲ್ಲೇ ಇದ್ದಾನೆ. ಅಂದರೆ ಪೇತ್ರನು ಯೇಸುನ ಪಕ್ಷದಲ್ಲಿದ್ದಾನೆ. ಗುರುವೇ ಅಂತೇಳಿ ಇದ್ದಾನೆ. ಸೊ ಯೇಸು ಸ್ವಾಮಿಗೂ ಗೊತ್ತು, ಪೇತ್ರನು ನನ್ನ ಪಕ್ಷದವನು, ನನ್ನ ಕಡೆ ಇದ್ದಾನೆ, ನನ್ನ ವಿರೋಧಿ ಏನಲ್ಲ, ಆತನು ನನ್ನ ಪಕ್ಷದವನೇ ಅಂತ. ಆದರೆ ಪೇತ್ರನು ಮಾಡಿದಂಥ ಕಾರ್ಯವನ್ನು, ಅಂದರೆ ಕತ್ತಿಯನ್ನು ತೆಗೆದುಕೊಂಡು ಮಹಾಯಾಜಕನ ಆಳಿನ ಕಿವಿಯನ್ನು ಕತ್ತರಿಸಿದನ್ನು, ಈ ಕಾರ್ಯವನ್ನು ಯೇಸು ಸ್ವಾಮಿ ನೋಡುವಾಗ ತನ್ನ ಕಡೆಯವರಾದರೂ ಕೂಡ ಯೇಸು ಸ್ವಾಮಿ ಆ ಒಂದು ಮತ್ತೊಬ್ಬರಿಗೆ ಬಾಧೆ ಪಡಿಸುವಂಥ ಕಾರ್ಯವನ್ನು, ಮತ್ತೊಬ್ಬರಿಗೆ ನೋವು ಪಡಿಸುವಂಥ ಕಾರ್ಯವನ್ನು, ಮತ್ತೊಬ್ಬರಿಗೆ ದುಃಖಪಡಿಸುವಂಥ ಕಾರ್ಯವನ್ನು ಯೇಸು ಸ್ವಾಮಿ ಒಪ್ಪಲಿಲ್ಲ, ಮೆಚ್ಚಲಿಲ್ಲ, ಅದನ್ನ ಇಷ್ಟಪಡಲಿಲ್ಲ ದೇವರು. ಅದಕ್ಕೆ ಯೇಸು ಸ್ವಾಮಿ ಏನು ಮಾಡಿದ್ರು? ಪೇತ್ರನ ಪರವಾಗಿ ನಿಲ್ಲದೆ ಮಹಾಯಾಜಕನ ಆಳಿನ ಪರವಾಗಿ ನಿಂತರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವುಗಳು ಸಹ ದೇವರನ್ನು ನಂಬಿ, ದೇವ್ರು ನಂಬಿದಂಥ ಮಗನು ಮಗಳಾಗಿ ನೀವು ನಾನು ದೇವ್ರು ನಂಬಿದ್ದೀನಿ ಅಂತೇಳಿ ನೀವು ಒಂದು ವೇಳೆ ಮತ್ತೊಬ್ಬರನ್ನ ನೋವು ಪಡಿಸಿದರೆ, ನೀವು ಒಂದು ವೇಳೆ ಮತ್ತೊಬ್ಬರನ್ನ ದುಃಖ ಪಡಿಸಿದರೆ, ಬಾಧೆ ಪಡಿಸಿದರೆ, ಮತ್ತೊಬ್ಬರನ್ನ ಹಿಂಸೆ ಪಡಿಸಿದರೆ, ಹುಷಾರಾಗಿರ್ರಿ, ನನ್ನ ದೇವರು ಅವ್ರ ಪಕ್ಷ ನಿಲ್ತಾನೆ. ಅರ್ಥ ಆಗ್ತಾ ಇದೆಯಾ? ನಾವು ದೇವ್ರು ನಂಬಿದ್ದೀವಿ, ದೇವ್ರು ನಮ್ಮ ಪಕ್ಷ. ನನ್ನ ದೇವ್ರು ಆಗ್ಲಿದ್ದೀನಿ, ಆತನ ನ್ಯಾಯ ಸ್ಥಾಪಕನು, ಆತನು ಮನ ಮರುಗುವ ದೇವರು. ಪೇತ್ರ, ನೀನು ನನ್ನ ಕಡೆ ಬಿಡಪ್ಪ, ನೀನು ನನಗೆ ಸಪೋರ್ಟ್ ಮಾಡಿದ್ಯಾ, ನಾನು ಹಿಡಿಯಕ್ಕೆ ಬಂದರಂತ ಪಾಪ ನೀನು ಕತ್ತಿ ತೊಗೊಂಡು ಅವ್ನ ಕಿವಿ ಕಟ್ ಮಾಡಿದಿ, ಓಕೆ, ಯು ಆರ್ ಏನದು ಗುಡ್ ಜಾಬ್, ಒಳ್ಳೆ ಕೆಲಸ ಮಾಡಿ ಅಂತ ಅಪ್ರಿಷಿಯೇಟ್ ಮಾಡಲಿಲ್ಲ. ಪೇತ್ರ, ಇಷ್ಟಕ್ಕೆ ಬಿಟ್ಬಿಡು, ಮುಂದುವರಿಸ್ಬೇಡ್ರಿ, ಇದನ್ನ ದೊಡ್ಡದು ಮಾಡಬೇಡ್ರಿ, ಮುಂದುವರಿಸ್ಬೇಡ್ರಿ, ಇಲ್ಲಿಗೆ ಬಿಡ್ರಿ ಅಂತೇಳಿ ಆ ಕಿವಿಯನ್ನು ತೆಗೆದುಕೊಂಡು ಹೋಗಿ ಆ ಆಳಿಗೆ ಮುಟ್ಟಿ, ಅಂದರೆ ಅವನ ಪರವಾಗಿ ಅವನು ಕರುಣಿಸಿ ಏನು ಮಾಡಿದ್ರು? ಕಿವಿಯನ್ನು ವಾಸಿ ಮಾಡಿದ್ರು. ಇದರಿಂದ ನಾವೇನು ತಿಳ್ಕೊಬೋದಂದರೆ, ನಾವು ದೇವ್ರು ನಂಬಿದೆ ಅಂತೇಳಿ ನಾವು ಮತ್ತೊಬ್ಬರನ್ನ ನೋವು ಪಡಿಸಿದ್ರೆ, ಮತ್ತೊಬ್ಬರನ್ನ ಚುಚ್ಚಿ ಮಾತಾಡಿದ್ರೆ, ಮತ್ತೊಬ್ಬರನ್ನ ಬೈದರೆ, ಹೊಡೆದ್ರೆ, ಗಾಯಪಡಿಸಿದರೆ ಅದು ದೇವರು ಒಪ್ಪಲ್ಲ, ಮೆಚ್ಚಲ್ಲ. ಅಂದರೆ ತಂದೆ ತಾಯಿಗಳು ಮಕ್ಕಳು ಬುದ್ಧಿ ಕಲಿಯಂತ ಬೈಯೋದು ಅದು ಬೇರೆ. ಇನ್ನು ಕೆಲವರು ಇರ್ತಾರೆ ನೋಡ್ರಿ, ಜಗಳ ಮಾಡೋದು, ಮತ್ತೊಬ್ಬರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತಾಡೋದು. ಆ ರೀತಿಯಾಗಿ ಮಾಡಿದ್ರೆ ನನ್ನ ದೇವರು ಅವ್ರ ಪರವಾಗಿ ನಿಲ್ತಾನೆ. ಹಾಗಾಗಿ ನೀವು ಮತ್ತೊಬ್ಬರಿಗೆ ದುಃಖ ಪಡಿಸೋದು ಬೇಡ. ಏಸಪ್ಪ, ಪ್ರಾರ್ಥನೆಯಲ್ಲಿ ಅವ್ರನ್ನ ಒಪ್ಪಿಸ್ಕೊಡ್ರಿ ದೇವರಿಗೆ. ದೇವರೇ, ನೀನೇ ಅವ್ರನ್ನ ನೋಡ್ಕೋ ಅಂತೇಳಿ ನೀನು ದೇವರಿಗೆ ಪ್ರಾರ್ಥನೆಯಲ್ಲಿ ಅವ್ರಿಗೆ ಒಪ್ಪಿಸ್ಕೊಡು. ದೇವರು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ, ಡೆಫಿನೆಟ್ಲಿ ಬದಲಾಯಿಸ್ತಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳು, ಈ ವಾಕ್ಯವನ್ನು ಕೇಳುವಂಥ ಒಂದು ವೇಳೆ ನೀವು ಕೆಲವು ಜನರಿಂದ ದುಃಖ ಪಡ್ತಾ ಇದ್ದೀರಾ, ಗಾಯಗೊಂಡಿದ್ದೀರಾ, ಬಾಧೆಯಲ್ಲಿದ್ದೀರಾ, ನನ್ನ ದೇವರು ನಿಮ್ಮ ಪರವಾಗಿ ನಿಲ್ಲುತ್ತಾನೆ, ನಿಮ್ಮ ಪಕ್ಷದಲ್ಲಿ ಇರುತ್ತಾನೆ, ನಿಮಗೆ ಸಪೋರ್ಟ್ ಮಾಡ್ತಾನೆ. ದೇವ್ರು ಮಾತಾಡ್ತಾ ಇದ್ದಾರಾ? ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಆಧರಿಸ್ತಾ ಇದ್ದಾರಾ? ನಿಮ್ಮ ಹೃದಯದಲ್ಲಿ ನೋಡ್ರಿ, ಕೀರ್ತನೆಗಾರ ಹೇಳ್ತಾನೆ, ದೇವರೇ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ಕಾಲದಲ್ಲಿ ಇದೇ ನನಗೆ ಆಧರಣೆ. ದೇವ್ರ ವಾಕ್ಯ ನಿಮ್ಮನ್ನು ಆಧರಿಸುವಂಥದ್ದಾಗಿದೆ. ಅಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಒಂದ್ಸರಿ ಒಂದು ಕುಟುಂಬ ಇತ್ತು, ಗಂಡ ಹೆಂಡತಿ ಮಕ್ಕಳು. ಸೊ ಆ ಗಂಡನು ತುಂಬ ಕುಡಿತಾ ಇದ್ದ, ದುಡಿಯೋದು, ಕುಡಿಯೋದು, ಒಡೆಯೋದು ಹೆಂಡ್ತಿನ ಮಕ್ಕಳ, ದುಡಿಯೋದು, ಕುಡಿಯೋದು, ಒಡೆಯೋದು, ಆ ರೀತಿಯಾಗಿ ಮಾಡ್ತಾ ಇದ್ದ. ಸೊ ಇದರಿಂದ ಹೆಂಡತಿ ತುಂಬ ಬಾಧೆಯನ್ನು ಅನುಭವಿಸ್ತಾ ಇದ್ಲು. ಹೌದಲ್ವಾ? ನೋವಾಗುತ್ತಲ್ವಾ? ಈಗ ಮನೆಯಲ್ಲಿ ಯಜಮಾನನು ಕರೆಕ್ಟಾಗಿ ಕುಟುಂಬವನ್ನು ಪೋಷಿಸಿಲ್ಲ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ.
ಸೊ ಆ ರೀತಿಯಾಗಿ ಆ ಒಂದು ಕುಟುಂಬದಲ್ಲಿ ಆ ಗಂಡನು ದುಡಿಯೋದು, ಕಷ್ಟಪಟ್ಟು ದುಡ್ಡೆಲ್ಲ ಕುಡಿದು ಬಂದು ಹೆಂಡ್ತಿನ ಒಡೆಯೋದು. ಅಂದ್ರೆ ಈಗ ಏನ್ ಮಾಡ್ತದಾನೆ ಗಂಡನು? ಹೆಂಡತಿಯನ್ನ ನೋವು ಪಡಿಸ್ತಾ ಇದ್ದಾನೆ, ಬಾಧೆ ಪಡಿಸ್ತಾ ಇದ್ದಾನೆ, ಕಣ್ಣೀರು ಬರುವಂತೆ ಮಾಡ್ತಾ ಇದ್ದಾನೆ, ದುಃಖ ಪಡಿಸ್ತಾ ಇದ್ದಾನೆ. ಈ ಹೆಂಡತಿ ನೋವಿನಲ್ಲಿ ಇದ್ದಾಳೆ, ಬಾಧೆಯಲ್ಲಿದ್ದಾಳೆ, ಕಣ್ಣೀರಿನಲ್ಲಿದ್ದಾಳೆ, ಹೃದಯ ಗಾಯವಾಗಿದೆ. ಅದೇ ರೀತಿಯಾಗಿ ಎಂಥ ಪರಿಸ್ಥಿತಿಯಲ್ಲಿ ಪ್ರತಿದಿನ ಸಹ ಅದೇ ರೀತಿಯಾಗಿ ಆ ಮಗಳು ದುಃಖದಲ್ಲಿ, ಬಾಧೆಯಲ್ಲಿ, ನೋವಿನಲ್ಲಿ ಜೀವಿಸ್ತಾ ಇದ್ದಾಳೆ. ಫೋನ್ ಮಾಡಿ ತವ್ರ ಮನೆಯವರಿಗೆ ಈ ರೀತಿಯಾಗಿದೆ ಪರಿಸ್ಥಿತಿ ಅಂತ ಕಣ್ಣೀರಿಂದ ಹೇಳುವಾಗ, ಅಮ್ಮ ಜೀವನ ಅಂದ್ರೆ ಅಷ್ಟೇ, ಸಹಿಸ್ಕೋಬೇಕು, ನುಂಗ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು, ಅಷ್ಟೇ ಅಮ್ಮ ಜೀವನ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ಮಗಳಿಗೆ ಗೊತ್ತಾಯಿತು, ಇದಕ್ಕೆ ಬೇರೆ ದಾರಿ ಏನಿಲ್ಲ, ಇದಕ್ಕೊಂದೇ ದಾರಿ, ನಾನು ನನ್ನ ದೇವ್ರಿಗೆ ಮೊರೆ ಇಡಬೇಕು ಅಂತೇಳಿ ಆ ಮಗಳು ದುಃಖದಲ್ಲೇ, ನೋವಿನಲ್ಲೇ, ಬಾಧೆಯಲ್ಲೇ ಏನು ಮಾಡಿದಾಳೆ? ದೇವರ ಆಲಯಕ್ಕೆ ಬರೋದು, ದೇವರಿಗೆ ಪ್ರಾರ್ಥಿಸೋದು. ದೇವರೇ, ನಾನು ದುಃಖದಲ್ಲಿದ್ದೀನಿ, ಗಂಡನೇ ಬಾಧೆ ಪಡಿಸ್ತಾ ಇದ್ದಾನೆ, ಗಂಡನೇ ಹೊಡಿತಾ ಇದ್ದಾನೆ, ಬೈತಾ ಇದ್ದಾನೆ, ಆದರೆ ನಾನು ಈಗ ಕುಟುಂಬವನ್ನು ಕಟ್ಕೋಬೇಕು, ಏನೇ ಆದರೂ ಕೂಡ ಈಗ ನಾನು ಕುಟುಂಬವನ್ನು ಕಟ್ಕೋಬೇಕು. ದೇವ್ರೆ, ನೀನು ಗಂಡನನ್ನು ಬದಲಾಯಿಸು, ಪರಿಸ್ಥಿತಿಯನ್ನು ಬದಲಾಯಿಸು, ಆ ವ್ಯಕ್ತಿಯನ್ನು ಬದಲಾಯಿಸು ಅಂಥೇಳಿ ದೇವರಿಗೆ ಮೊರೆ ಇಟ್ಟಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಬರ್ತದಾಳೆ, ಪ್ರಾರ್ಥಿಸ್ತದಾಳೆ ದೇವರಿಗೆ. ಗಂಡನು ಒಂದಿನ ಆತನ ಕೆಲಸಕ್ಕೆ ಹೋಗಿದ್ದಾನೆ. ಕೆಲಸಕ್ಕೆ ಹೋಗುವಾಗ ಸ್ವಲ್ಪ ಸಮಯದ ನಂತರ ಆ ಮಗಳಿಗೆ ಒಂದು ಫೋನ್ ಬಂದಿದೆ. ಫೋನ್ ಬರುವಾಗ, ಅಮ್ಮ ನಿನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ತುಂಬ ಗಾಬರಿ ಆಗಿದೆ ಈ ಮಗಳಿಗೆ. ಆಕ್ಸಿಡೆಂಟ್ ಆಗಿದೆಯಾ? ಎಲ್ಲಿದ್ದಾರೆ ಅಂದರೆ ಇಂಥ ಊರಲ್ಲಿ, ಇಂಥ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಹೇಳುವಾಗ ಆ ಮಗಳು ಹಾಸ್ಪಿಟ್ಲಿಗೆ ತುಂಬ ಒಂದು ಆತಂಕದಿಂದ ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಳೆ. ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಗಂಡನನ್ನು. ಅಡ್ಮಿಟ್ ಮಾಡಿ ಆತನು ಫುಲ್ಲು ಸೀರಿಯಸ್ ಆಗಿ ಆತನು ಮಲ್ಕೊಂಡಿದ್ದಾನೆ. ಆ ಮಗಳಲ್ಲಿ ಬೆಡ್ ಹತ್ರ ಹೋಗಿ ಈಗ ಪ್ರೇಯರ್ ಮಾಡ್ತಿದ್ದಾಳೆ ಕಣ್ಣಿನಿಂದ. ದೇವರೇ, ಈತನನ್ನು ಬದಲಾಯಿಸಪ್ಪ, ಈತನನ್ನು ಬದಲಾಯಿಸಪ್ಪ ಅಂತೇಳಿ ಪ್ರೇಯರ್ ಮಾಡ್ತಿದ್ದಾಳೆ. ದೇವರಿಗೆ ಸ್ತೋತ್ರ. ಆ ಮಗಳು ಕಣ್ಣೀರಿನಿಂದ ದುಃಖಿಸಿ ಪ್ರೇಯರ್ ಮಾಡೋದು, ಆ ಶಬ್ದ ಕೇಳಿಸ್ಕೊಂಡು ಆ ಗಂಡ ಕಣ್ಬಿಟ್ಟು ನೋಡ್ತಾನಂತೆ. ನಾನು ನನ್ನ ಹೆಂಡತಿಗೆ ಏನು ಒಳ್ಳೆಯದೇ ಮಾಡಲಿಲ್ಲ, ನಾನು ನನ್ನ ಹೆಂಡತಿಗೆ ಏನು ಪ್ರೀತಿ ಕೊಟ್ಟಿಲ್ಲ ಅಂದರು, ಪ್ರೀತಿ ಮಾತುಗಳು ಮಾತಾಡಿಲ್ಲ ಅಂದರು, ಏನು ನನ್ನ ಕುಟುಂಬ ನೋಡ್ಕೊಂಡಿಲ್ಲ ಅಂದರು, ನಾನು ಕುಡಿದು ಈಗ ನಾನು ಹೊಡಿತಾ ಇದ್ರು ಕೂಡ ನಾನು ಎಷ್ಟು ದುಃಖ ಕೊಟ್ಟಿದ್ದೀನಿ ಆತನಿಗೂ ಗೊತ್ತು. ನನ್ನ ಹೆಂಡತಿಗೆ ನಾನು ನೋವು ಕೊಟ್ಟಿದ್ದೀನಿ, ದುಃಖ ಕೊಟ್ಟಿದ್ದೀನಿ, ಬಾಧೆ ಕೊಟ್ಟಿದ್ದೀನಿ ಅಂತ ಅಷ್ಟೆಲ್ಲ ಕೊಟ್ಟರು ಕೂಡ ನನ್ನ ಹೆಂಡತಿ ಅದೆಲ್ಲ ಸಹಿಸ್ಕೊಂಡು ಮತ್ತೆ ಬಂದು ನನಗಾಗಿ ಪ್ರೇಯರ್ ಮಾಡ್ತದಳಲ್ಲ ಅಂತೇಳಿ ಆತನೇನು ಮಾಡ್ದ, ಈಗ ನೋಡಮ್ಮ, ಇನ್ಮೇಲೆ ನಾವು ಚೆನ್ನಾಗಿರೋಣ, ನೀನು ಚರ್ಚಿಗೆ ಪ್ರೇಯರ್ಗೆ ಹೋಗ್ತೀಯಲ್ವಾ, ನೀನು ಒಂದೇ ಹೋಗ್ತಿದ್ದೆ ಅಲ್ವಾ, ಇನ್ಮೇಲೆ ನಾನು ಕೂಡ ದೇವ್ರು ನಂಬ್ಕೊಳ್ತೇನೆ, ನಾನು ಕೂಡ ಸಭೆಗೆ ಬರ್ತೇನೆ, ಇನ್ಮೇಲೆ ನಿನ್ನ ದುಃಖ ಪಡಿಸಲ್ಲ, ನೋವು ಪಡಿಸಲ್ಲ, ನಾವು ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸೋಣ. ಪ್ರಿಯ ದೇವರ ಮಕ್ಕಳೇ, ನನ್ನ ದೇವರು ಆತನಿಗೆ ಬುದ್ಧಿ ಕಲಿಸಿ, ಅಲ್ಲೆಲೂಯಾ, ಗಂಡನ ಪರವಾಗಿ ನಿಲ್ಲಲಿಲ್ಲ, ಹೆಂಡತಿಯ ಪರವಾಗಿ ನಿಂತು ದೇವರ ಕಾರ್ಯ ಮಾಡಿ ದುಃಖದಿಂದ, ಬಾಧೆಯಿಂದ, ನೋವಿನಿಂದ ದೇವರು ಬಿಡುಗಡೆ ಕೊಟ್ಟು ದೇವರ ಕುಟುಂಬವನ್ನು ರಕ್ಷಿಸಿ ಕಾಪಾಡಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರಿಯ ಮಗನೇ, ಮಗಳೇ, ಒಂದು ವೇಳೆ ನಿನ್ನ ಹೃದಯ ಸಹ ಯಾವುದೋ ಒಂದು ವಿಷಯದಿಂದ, ಯಾವುದೋ ಒಂದು ವ್ಯಕ್ತಿಯಿಂದ, ಯಾವುದೋ ಒಂದು ಸ್ಥಳದಿಂದ, ಯಾವುದೋ ಒಂದು ವಸ್ತುವಿನಿಂದ ನೀನು ದುಃಖ ಪಡ್ತಾ ಇದೀಯಾ, ನೋವು ಪಡ್ತಾ ಇದೀಯಾ, ನಿನ್ನ ಚಿಂತೆಯಲ್ಲಿದೆಯಾ, ನನ್ನ ದೇವ್ರು ನಿನ್ನ ಪರವಾಗಿ ನಿಲ್ಲುತ್ತಾರೆ. ಧೈರ್ಯವಾಗಿರು. ಆಮೇನ್.